ಇನ್ನು ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇರುವಂತ ನಾಯಕರು. ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೋರಾಟವನ್ನ ಮಾಡ್ತಾ ಇರುವಂತ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು. ಬಿಜೆಪಿ ಹೈಕಮಾಂಡ್ ಇವರಿಬ್ಬರನ್ನು ಕೂಡ ಕಟ್ಟಿ ಹಾಕಲಿಕ್ಕೆ ರಣತಂತ್ರವನ್ನ ರೂಪಿಸಿದೆ. ಸಚಿವ ಆರ್ ಅಶೋಕ್ ಕನಕಪುರ ಕ್ಷೇತ್ರದಿಂದ, ಸೋಮಣ್ಣ ಅವರು ವರ್ಣ ಕ್ಷೇತ್ರದಿಂದ, ಇವರಿಬ್ಬರಿಗೂ ಕೂಡ ಎರಡೆರಡು ಕ್ಷೇತ್ರ ಕೊಡಲಾಗಿದೆ. ಈಗ ಆರ್ ಅಶೋಕ್ ಅವರಿಗೆ ಅವರ ಕ್ಷೇತ್ರ ಪದ್ಮನಾಭನಗರದ ಜೊತೆಗೆ ಕನಕಪುರ ಕ್ಷೇತ್ರವನ್ನ ಕೊಡಲಾಗಿದೆ. ಇನ್ನ ವಿ ಸೋಮಣ್ಣ ಅವರಿಗೆ ಈ ಹಿಂದೆ ಅವರು ಗೋವಿಂದರಾಜ್ ನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಂಥವ್ರು, ಆ ಕ್ಷೇತ್ರವನ್ನ ಕೊಟ್ಟಿಲ್ಲ. ಚಾಮರಾಜನಗರ ಕ್ಷೇತ್ರವನ್ನ ಕೊಡಲಾಗಿದೆ. ಚಾಮರಾಜನಗರದ ಜೊತೆಗೆ ವರ್ಣ ಕ್ಷೇತ್ರವನ್ನ ಕೊಡಲಾಗಿದೆ. ಇವರಿಬ್ಬರಿಗೂ ಕೂಡ ಬಿಗ್ ಟಾಸ್ಕ್ ಅನ್ನ ಕೊಡಲಾಗಿದೆ. ಬೇಕಾದ್ರೆ ಇವರಿಬ್ಬರೇ ಹೇಳ್ಕೊಳ್ತಾರೆ ನಾವು ಲಿಂಗಾಯತ ಪ್ರಮುಖ ನಾಯಕರು ಅಂತ. ಸೋಮಣ್ಣ ಅದನ್ನು ಪ್ರೂವ್ ಮಾಡಬೇಕಾಗಿದೆ ವರ್ಣ ಕ್ಷೇತ್ರದಲ್ಲಿ. ಹಾಗೆ ಇಲ್ಲಿ ಆರ್ ಅಶೋಕ್ ಅವರು ಕೂಡ ಅಷ್ಟೇ, ನಾನು ಬಹುದೊಡ್ಡ ಒಕ್ಕಲಿಗ ನಾಯಕರು ಅಂತ ಬಿಂಬಿಸ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಆ ಒಕ್ಕಲಿಗ ಪ್ರಬಲ ನಾಯಕರ ಅಲ್ವಾ ಅನ್ನುವಂಥದ್ದನ್ನ ಕೂಡ ಈಗ ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ನಡುವೆ ನಿಜಕ್ಕೂ ಇವರಿಬ್ಬರು ಪ್ರಬಲ ಅಭ್ಯರ್ಥಿಗಳ ಅನ್ನುವಂಥದ್ದನ್ನ ಮತದ ಸಂದರ್ಭದಲ್ಲಿ, ಮತದಾನ ಆಗುತ್ತಲ್ಲ, ಇವರಿಬ್ರು ಎಷ್ಟು ಓಟನ್ನ ಪಡ್ಕೊಳ್ತಾರೆ ಅನ್ನುವಂಥ ಆಧಾರದ ಮೇಲೆ ಪ್ರಬಲ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಸೊ ಹೀಗಾಗಿ ಇವರಿಬ್ಬರಿಗೂ ಕೂಡ ಒಂದು ರೀತಿಯಾದಂಥ ಬಿಗ್ ಚಾಲೆಂಜ್ ಅಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಇವರಿಬ್ಬರಿಗೂ ಚಾಲೆಂಜ್ ಇದೆ. ತಾವೆಷ್ಟು ಪ್ರಭಾವಿಗಳು ಅನ್ನುವಂಥದ್ದನ್ನು ಕೂಡ ಪ್ರೂವ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಪಕ್ಷ ಅದು ನನಗೆ ತಾಯಿ ಇದ್ದಾಗೆ. ವರಿಷ್ಠರ ತೀರ್ಮಾನಕ್ಕೆ ನಾನು ತಲೆ ಬಾಗಬೇಕಾಗಿದೆ, ತಲೆ ಬಾಗ್ತೀನಿ. ನಾನು ಯಾವುದೇ ಒಂದು ಕೆಲಸವನ್ನು ಕೊಟ್ಟಾಗ, ಉಪಚುನಾವಣೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ದೇವದುರ್ಗದಿಂದ ಹಿಡಿದು, ಕೊಪ್ಪಳದಿಂದ ಹಿಡಿದು, ಮತ್ತು ನಮ್ಮ ಕಡೂರಿಂದ ಹಿಡಿದು ಚನ್ನಪಟ್ಟಣ ಸೇರಿಕೊಂಡು ಚಿಂಚೋಳಿ, ತುಮಕೂರಿನ ಲೋಕಸಭಾ ಕ್ಷೇತ್ರ, ಸಿಂದಗಿ ಮತ್ತು ಬಸವ ಕಲ್ಯಾಣ, ಈಗ ಅನೇಕ ಚುನಾವಣೆಗಳನ್ನು ಮಾಡಿದ್ದೀನಿ. ನನ್ನ ಸ್ವಂತದ್ದು ನಾನು 11 ಚುನಾವಣೆ ಮಾಡಿದ್ದೀನಿ. ಇದು ಭಗವಂತನ ಒಂದು ಸಂದೇಶ ಅಂತ ಕಾಣಿಸ್ತದೆ. ನಾನು ಯಾವುದೂ ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಾಯಿತು ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ಯಾರ್ಯಾರ ಕೆಲಸವನ್ನು, ಕಾರ್ಯವನ್ನು, ಅವ್ರ ನಡವಳಿಕೆಯನ್ನು, ಮತ್ತು ರಾಷ್ಟ್ರೀಯ ನಾಯಕರುಗಳು ನನ್ನನ್ನು ಕರೆಸಿ ಇಷ್ಟೆಲ್ಲ ಮಾತನಾಡಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಏನಿದೆ. ಚಿಂಚೋಳಿ ಗೆಲ್ಲೋದೇ ಇಲ್ಲ ಅಂದರು, ಮತ್ತು ಸಿಂದಗಿ ಆಗೋದೇ ಇಲ್ಲ ಅಂದರು, ದೇವದುರ್ಗ ಚುನಾವಣೆ ಮಾಡೋಕ್ಕೆ ಆಗೋದಿಲ್ಲ ಅಂದರು ಸಿದ್ದರಾಮಯ್ಯನವರೇ. ಅವತ್ತು ಮುಖ್ಯಮಂತ್ರಿಗಳು 10 ಜನ ಮಂತ್ರಿಗಳಿದ್ದರು. ನನಗೆ ಪಕ್ಷ ತಾಯಿ ಇದ್ದಂಗೆ. ವರಿಷ್ಠ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ನಾನು ತಲೆ ಬಾಗ್ತೀನಿ. ನಾನು ಶುಕ್ರವಾರದಿಂದ ನನ್ನ ಪಕ್ಷ, ನನ್ನ ಪಕ್ಷದ ಸಂದೇಶ, ನಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಡಬಲ್ ಇಂಜಿನ್ ಸರ್ಕಾರದಿಂದ ಆಗಿರ್ತಕ್ಕಂಥ ಉಪಯೋಗ, ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಬೆಂಗಳೂರಿನ ಚತುಷ್ಪಥ ರಸ್ತೆಗಳು, ಇಂಥ ಅನೇಕ ಯೋಜನೆಗಳನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀವಿ. ಗೋವಿಂದರಾಜ್ ನಗರ ಮತ್ತು ಗುಬ್ಬಿಯಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಡಾಕ್ಟರ್ ಅರುಣ್ ಸೋಮಣ್ಣ ಅವರಿಗೆ ಅಲ್ಲಿ ಟಿಕೆಟ್ ಕೊಡಬಹುದಾ ಅಂತ ಹೇಳಿ ಒಂದು ಪಕ್ಷ ವರಿಷ್ಠರು ಕನಕಪುರದಲ್ಲಿ ಸ್ಪರ್ಧೆ ಮಾಡುವಂತ ಟಾಸ್ಕ್ ಅನ್ನ ಮಾನ್ಯ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಇದೇನು ನನಗೆ ಗೊತ್ತಿರಲಿಲ್ಲ, ನನಗೇನು ಕೇಳಿಲ್ಲ. ಆದರೆ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಾರ್ಟಿ ಏನು ಹೇಳ್ತದೆ ಅದನ್ನು ನಾನು ಮಾಡ್ತೀನಿ. ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬರಬೇಕು. ಡಬಲ್ ಇಂಜಿನ್ ಸರ್ಕಾರ ಬರಬೇಕಾದ್ರೆ ಈ ಏನೇನು ಬಿಜೆಪಿ ಇವತ್ತು ಸ್ಟ್ರಾಟಜಿ ಮಾಡಿದೆ, ಇವತ್ತು ಪಟ್ಟಿ 189 ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಅತಿ ದೊಡ್ಡ ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡ್ತೀನಿ ನಾನು ಫಸ್ಟು. ಅದೇ ರೀತಿ ಏನು ಸ್ಟ್ರಾಟಜಿ ಮಾಡಿದ್ದಾರೆ, ಬಿಜೆಪಿ ಗೆಲುವಿಗೆ ಏನು ಸ್ಟ್ರಾಟಜಿ ಮಾಡಿದ್ದಾರೆ ಅಮಿತ್ ಶಾ ಅವರು ಮತ್ತು ನಮ್ಮ ಬಿಜೆಪಿ ಅಧ್ಯಕ್ಷರಾದಂಥ ನಡ್ಡಾ ಅವರು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಮಾಡಿದ್ದಾರೆ. ಆ ಪ್ರಕಾರ ನಾನು ಕರ್ತವ್ಯವನ್ನು ನಿಭಾಯಿಸ್ತೀನಿ. ಗೆಲುವು ಆಗಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ. ಕರ್ನಾಟಕದಲ್ಲಿ ಮತ್ತೆ ಸರ್ಕಾರ ಬರಬೇಕು ಅನ್ನೋದು. ಆ ದೃಷ್ಟಿಯಿಂದ ನನ್ನ ಹೋರಾಟವನ್ನು ನಾನು ಮಾಡ್ತೀನಿ ಒಬ್ಬ ಪಕ್ಷದ ಸಿಪಾಯಿ. ಹೊಸ ಸ್ಟ್ರಾಟಜಿ ಏನಿಲ್ಲ. ಲಾಸ್ಟ್ ಟೈಮು ಬಾದಾಮಿಗೆ ರಾಮ್ಲೂರ್ಗೆ 2 ಕ್ಷೇತ್ರ ಕೊಟ್ಟಿದ್ವಿ. ಅದೇ ಸ್ಟ್ರಾಟಜಿ ಈ ವರ್ಷ ಮುಂದುವರಿಸಿದ್ದೇವೆ. ಪ್ರಭಾವಿ ನಾಯಕರಿದ್ದಾರೆ. ಅಶೋಕ್ ಅವರು ಪದ್ಮನಾಭನಗರ ಜೊತೆಗೆ ಇಡೀ ಬೆಂಗಳೂರು ಸುತ್ತಮುತ್ತಲಿರೋ ಪ್ರಭಾವ ಇದೆ. ಅದಕ್ಕಾಗಿ ನಾವು ಕನಕಪುರ ಕೊಟ್ಟಿದ್ದೇವೆ. ಮತ್ತು ಸೋಮಣ್ಣವರು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಕಳೆದ 30 ವರ್ಷದ ಒಡನಾಟ ಇದೆ. ಅವರು ಸಮರ್ಥರಿದ್ದಾರೆ, ಅದಕ್ಕಾಗಿ ಕೊಟ್ಟಿದ್ದೇವೆ.
ಕಾಂಗ್ರೆಸ್ ಕಡೆಯಿಂದ ಇಬ್ರು ಸಿಎಂ ರೇಸ್ ಅಲ್ಲಿ ಇರುವಂತಹ ಘಟಾನು ನಾಯಕರ ವಿರುದ್ಧನೇ ಕಣಕ್ಕಿಳಿಸ್ತಿದ್ದಾರೆ. ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆಯಾ ಸರ್? ಎರಡೂ ಗೆಲ್ತೀವಿ ನಾವು 100%. ಕಾದ್ ನೋಡಿ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಅವ್ರನ್ನ ಕಟ್ಟಾಕ್ಬೇಕು ಅಂತ. ಅಲ್ಲ, ನಾವು ಕನಕಪುರಕ್ಕೆ ಯಾರು ಅವ್ರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿದೆ ಅಲ್ವಾ, ಮತ್ತು ವರ್ಣಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಅಲ್ವಾ. ಅವರ ಸಿಎಂ ಆಸೆ ನಿರಾಸೆ ಹೆಂಗಿದ್ರು ಹುಸಿನೇ, ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಪ್ರಶ್ನೆನೇ ಇಲ್ಲ. ಸರ್, ಈ ಬಾರಿ ಈ ದೇಶದಲ್ಲಿ ಕನಸು ಕಾಣೋದಕ್ಕೆ ಟ್ಯಾಕ್ಸ್ ಇಲ್ಲ, ಹಿಂಗಾಗಿ ಯಾರು ಬೇಕಾದ್ರೆ ಕನಸು ಕಾಣ್ಬೋದು. ನಿಜ ಆಗ್ಬೇಕಲ್ಲ, ಜನ ತೀರ್ಮಾನ ಮಾಡ್ತಾರೆ. ಬಿಜೆಪಿ ಈ ಬಾರಿ ಯುವಕರಿಗೂ ಕೂಡ ಹೆಚ್ಚು ಉತ್ತೇಜನ ಕೊಟ್ಟು ಹೊಸ ಮುಖಗಳಿಗೆ ಕೊಟ್ಟಿದ್ದೇವೆ, ಯುವಕರಿಗೆ ಕೊಟ್ಟಿದ್ದೇವೆ, ಕಳೆದ ಬಾರಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಕೊಟ್ಟಿದ್ದೇವೆ, ಮತ್ತು ಹಿಂದುಳಿದ ವರ್ಗದವ್ರಿಗೆ ಜಾಸ್ತಿ ಕೊಟ್ಟಿದ್ದೇವೆ. ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ 189ರಲ್ಲೇ ಕಾಣ್ತದೆ. ಇನ್ನು ಮುಂದಿಂದು ಕೂಡ ಇದೇ ಮಾದರಿಯಲ್ಲಿ ಮುಂದಿಂದು ಕೂಡ ಇರ್ತದೆ. ಹೊಸ ಸ್ಟ್ರಾಟಜಿ ಏನಿಲ್ಲ. ಲಾಸ್ಟ್ ಟೈಮು ಎಲ್ಲರೂ